ಜಾಗದಲ್ಲಿ ನಿನ್ನನ್ನು ಕೂಡಿಸೋದೇ ನನ್ನ ಫ್ಯೂಚರ್ ಪ್ಲಾನ್. ಅವನ್ ಬದುಕ್ ಬರೋದಕ್ಕೆ ಹೇಗೆ ಸಾಧ್ಯ? ನಾನೇ ಅವನ್ ಪ್ರಾಣ ತೆಗೆದಿದ್ದೀನಿ. ಅವನು ಬದುಕು ಬರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಬಂದ್ರೆ ಮತ್ತೆ ಅವನು ಪ್ರಾಣ ತೆಗೆಯೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಬಂದೆ ಅಂತ ಹೆದರ್ಕೊಂಡು ಮನೇಲಿ ಕೂತ್ಕೋತೀನಿ ಅನ್ಕೊಂಡ್ಯಾ? ನೆವರ್. ಇವನು ಹುಲಿ ಕಣೋ, ಬೇಟೆ ತಪ್ಪಿಸ್ಕೋತು ಅಂತ ಬೇಟೆ ಹಾಡೋದನ್ನು ಬಿಡೋದಿಲ್ಲ. I will kill you again. ಹಸ್ಕೊಂಡಿದ್ದೆ ಕಣೋ, ನನ್ನ ಸರಿಸಮನ ಹೊಡೆದಾಡೋದಕ್ಕೆ ಯಾವನು ಇರಲಿಲ್ಲ. ನೀನು ಬಂದು ತಪ್ಪು ಮಾಡಿದೆ. ಧರ್ಮಾಧಿಕಾರಿ ಪಟ್ಟ ನನ್ನ ಕನಸು. ಅದನ್ನ ಕಿತ್ಕೊಳ್ಳೋದಕ್ಕೆ ಯಾರೇ ಅಡ್ಡ ಬಂದ್ರು ನಾನು ಎಂತ ನೀಚ ಕೆಲಸ ಮಾಡೋದಕ್ಕೂ ಏಸೋನಲ್ಲ. ಈ ಸಾರಿ ನಿನಗೆ ಕೊಡೋ ಸಾವು ರವ ರವ ನರಕ ಅನುಭವಿಸಿ ಸಾಯ್ತೀಯಾ? ಹೌದು. ಇಪ್ಪತ್ತೆಂಟು ವರ್ಷಗಳ ಕಾಲ ನಾನು ಆ ಪಟ್ಟಕ್ಕೋಸ್ಕರ ಪಟ್ಟ ಶ್ರಮ ನಿನಗೆ ಗೊತ್ತಿಲ್ಲ ವಿಶು. ಅಷ್ಟು ಸುಲಭವಾಗಿ ಬಿಟ್ಕೊಡ್ತೀನಿ ಅನ್ಕೊಂಡ್ಯಾ? ನೆವರ್. ಏನಾಯ್ತು ಶಾಂತನು? ಯಾಕೆ ಗಾಡ್ತಿದ್ಯಾ? ಯಾರ ಮೇಲೆ ಕೋಪ? ನಮ್ಮ ಮುಂದೆ ಯಾರು ಬರಬಾರ್ದು ಅನ್ಕೊಂಡಿದ್ವೋ ಅವನು ಬಂದಾಯ್ತಮ್ಮ. ಬಟ್ ಐ ಡೋಂಟ್ ಕೇರ್. ಯಾರು ಬಂದಾಯ್ತು ಶಾಂತನು? ಧರ್ಮಾಧಿಕಾರಿ ವಿಶಾಲ್ ಭಾರದ್ವಾಜ್. ಹೇಳ್ತಿದ್ಯಾ ಶಾಂತನು? ಇದೆಲ್ಲ ಹೇಗಾಯ್ತು? ಅತಿಯಾದ ನಂಬಿಕೆ ದೊಡ್ಡ ಹೊಡೆತ ಕೊಡ್ತು ಅಮ್ಮ. ಆದ್ರೆ ನಾನು ಅವನು ಉಳಿಸೋದಿಲ್ಲ. ಪುನರ್ಜನ್ಮ ಪಡ್ಕೊಂಬಂದಿದ್ದಾನಲ್ವಾ ಅವನು. ಪುನರ್ಮರಣ ಪ್ರಾಪ್ತಿ ಆಗೋಗಿ ಮಾಡ್ತೀನಿ. ಅವನು ಹುಟ್ಟಿ ಬಂದಿರೋದು ಬದುಕಿ ಬಾಳೋದಕ್ಕಲ್ಲಮ್ಮ, ಮತ್ತೆ ಸಾಯೋದಕ್ಕೆ ಏನಾದ್ರೂ ತೋರಿಸ್ತೀನಿ. ಅವನ್ನ ಬಿಡಲ್ಲ. ಶಾಂತನು, ಆ ಕೆಲಸನ ಮುಂದೆ ಮಾಡೋಣ. ಮೊದಲು SI ಹೋಗಿ ಅಲ್ಲೇನ್ ನಡೀತಿದೆ ಅಂತ ನೋಡಿ ಹೇಳಿ, ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ನಾನು ಹೋಗಿ SIಗೆ ಫೋನ್ ಮಾಡ್ತೀನಿ. ನೀನ್ ಎಲ್ಲೂ ಹೋಗ್ಬೇಡ.
ನಿನ್ನನ್ನು ಕಂಡ್ರೆ ನನಗೆ ಭಯ ಇಲ್ಲ ವಿಶು. ಭಯ ಏನು ಅಂತ ಗೊತ್ತಿಲ್ಲದೆ ಬೆಳೆದವನು ನಾನು. ಒಂದು ಹೆಣ್ಣೆಂಗ್ಸು ರಾಧಿಕಾ ಜೊತೆ ಹೊಡೆದಾಡೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇತ್ತು. ಈಗ ನೀನು ಜೋಡಿಸಿ ಆಟದಲ್ಲಿ ಈಗ ಮಜಾ ಬರುತ್ತೆ. ನೋಡ್ತಾ ಇರು ಏನ್ ಮಾಡ್ತೀನಿ. ಅದ್ಗೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ನನ್ನ ಕಷ್ಟನ ಹೇಳ್ಕೊಳ್ಳೋದಕ್ಕಿರೋದು ಇದೊಂದೇ ಸ್ಥಳ ರಾಜು. ಜನರ ಮುಂದೆ ಹೇಳ್ಕೊಂಡ್ರೆ ಹುಚ್ಚಿ ಅಂತಾರೆ. ಈ ದೇವ್ರ ಮುಂದೆ ಹೇಳ್ಕೊಂಡ್ರೆ ಸ್ವಲ್ಪನಾದ್ರೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಆದ್ರೆ ಇಲ್ಲಿ ಕೂಡ ನನಗೆ ಸಿಗೋದು ನೋವೇ ರಾಜು. ಹೌದಾ ಅದ್ಗೆ? ದೇವರು ನಮ್ದವ್ರಿಗೆ ಆ ಥರ ಎಲ್ಲ ಮೋಸ ಮಾಡಲ್ವಲ್ಲ? ಈಗ ನನ್ನನ್ನ ಯಾವ ಸ್ಥಿತಿಗೆ ತಂದಿಟ್ಟಿದ್ದಾನೆ ಅಂತ ನೀನೇ ನೋಡ್ತಾ ಇದೆಯಲ್ಲ ರಾಜು. ಅದೆಲ್ಲ ಬಿಡಿ ಅದ್ಗೆ, ಬನ್ನಿ ಮನೆಗೆ ಹೋಗೋಣ. ಇಲ್ಲ ರಾಜು, ನೀನು ಹೋಗಿರು. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ದು ಬರ್ತೀನಿ. ಅದ್ಗೆ ನಿಮ್ಗೊಂದು ಸರ್ಪ್ರೈಸ್. ಬಾಸ್ ನಿಮ್ಮನ್ನ ಕರ್ಕೊಂಡು ಬರಲೇಬೇಕು ಅಂತ ಹೇಳಿದ್ದಾರೆ. ನೀನ್ ಕೂಡ ನನ್ನ ತಮಾಷೆ ಮಾಡ್ಕೊಂಡು ಆಡ್ಕೊಂಡು ನಗೋ ಹಾಗಾಗೋಯ್ತಲ್ಲ ರಾಜು. ಈ ಮನೆಯಲ್ಲಿ ನನ್ನ ಪರವಾಗಿರೋದು ನೀನೊಬ್ನೇ. ನೀನು ಕೂಡ ಈ ರೀತಿ ಆಡ್ಕೊಂಡು ನಗ್ಬೇಡ ರಾಜು, ನೋವಾಗುತ್ತೆ ನನಗೆ. ಆ ದೇವರು ನಿಮ್ಮ ನೋವನ್ನೆಲ್ಲ ದೂರ ಮಾಡ್ಬಿಟ್ಟ ಅದಕ್ಕೆ. ಬಾಸ್ ಮನೆಗೆ ಬಂದಿದ್ದಾರೆ. ರಾಜು? ಹೌದು ಅದಕ್ಕೆ, ಬಾಸ್ ಮನೆಗೆ ಬಂದು ತುಂಬಾ ಹೊತ್ತಾಯ್ತು. ನಾನು ನಿಮ್ಮನ್ನ ಎಲ್ಲ ಕಡೆ ಹುಡ್ಕೊಂಡು ಬಂದೆ. ನಾನು ಹೇಳ್ತಿರೋದು ನಿಜ ಅದಕ್ಕೆ, ನಾನು ತಮಾಷೆ ಮಾಡ್ತಿಲ್ಲ ಅದಕ್ಕೆ. ನನ್ನ ಮೇಲೆ ಆಣೆ, ಬಾಸ್ ಮನೆಗೆ ಬಂದಿದ್ದಾರೆ. ನಿನ್ನ ವಿಷು ನನ್ನದೇ ಪ್ರತಿರೂಪ. ಎಲ್ಲೇ ಇದ್ದರೂ ನಿನ್ನಲ್ಲಿಗೆ ಬರಲೇಬೇಕು. ನಿನ್ನ ಪ್ರೀತಿ ನಿನ್ನನ್ನು ಹುಡುಕಿಕೊಂಡು ಬರುವ ದಿನ ದೂರವಿಲ್ಲ. ನಗದೆ ಇನ್ನೇನ್ ಮಾಡ್ತಾರೋ? ಮುಖದಲ್ಲಿ ನಗುನೆ ಕಾಣ್ತಾ ಇಲ್ಲ.
ಬಾಗ್ಲ ಕಡೆಗೆ ನಿನ್ ಕಣ್ಣನ್ನ ನೆಟ್ಕೊಂಡ್ಬಿಟ್ಟಿದ್ಯಾ? ರಾಜು ಹೋಗಿದನ್ ಕಣೋ ರಾಧಿಕನ್ ಕರ್ಕೊಂಡ್ ಬರೋದಕ್ಕೆ. ಇನ್ನೇನ್ ಬಂದ್ಬಿಡ್ತಾನೆ. ರಾಧಿಕಾನು ಹೀಗೆ. ನೀನ್ ಹೋದ್ಮೇಲಿಂದ ಪ್ರತಿದಿನ ಅರ್ಧ ದಿನನಾದ್ರೂ ದೇವ್ರ ಮನೇಲಿ ಕಳೀತಾ ಇದ್ಲು. ವಿಶು, ನಿನ್ನ ನೋಡಿ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನಾವೆಲ್ಲರೂ ಕಾಯೋ ಹಾಗಾಯ್ತು ನೋಡು. ಅಂತೂ ಪಾಪ ಅವಳು ಅನ್ಕೊಂಡು ಹಾಗೆ ಆಯ್ತು. ವಿವೇಕಣ್ಣ, ರಾಜುಗೊಂದು ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳ್ತೀಯಾ? ತುಂಬೆಲ್ಲ ಮೋಡದ ಗೊಂಚಲು ಬಯಸಲಿ ಒಂದು ಪ್ರೇಮದ ಬಿಂದು. ಭೂಮಿಯ ತುಂಬೆಲ್ಲ ಒಲವಿನ ಮಂದಾರ ಮುಡಿಯಬಲ್ಲೇನೆ ಒಂದೇ ಒಂದು. ನಿನ್ನ ಪ್ರೀತಿ ಜೇನು ಪಡೆಯಲಾರೆ ನೀನು. ನಿನ್ನ ಪ್ರೇಮ ಸಾಲು ನನಗೂ ಇರಲಿ ಪಾಲು. ನನ್ನ ಸಿಹಿ ನಿದ್ದೆಯಲ್ಲಿ ಮುತ್ತು ಕನಸಾಗಿ ಬಂದು ಹೋದೆ ನೀ.
ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ, ಮೊದಲ ಕನಸಂತೆ ಸುಳಿದೆ ಮುಗಿಲ ಮಲ್ಲಿಗೆ, ಚಾಚಿದ ಕೈಗೆ ಆಕಾಶವೇ ತಾಗಿದೆ, ಗೀಚಿದ ಹಾಗೆ ಮಳೆ ಬಿಲ್ಲಿ ಮೈಗಂಟಿದೆ, ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ, ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ. ಕಣ್ಬಿಟ್ಟರೆ ಬದಲಾಗಿದೆ ಧರೆ, ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ. ವಿಷಯ ಏನಾದ್ರೂ ಎಲ್ಲ ವಿಷಯ ಮನೆಯವ್ರಿಗೆ ಹೇಳಿಲ್ಲ ಅಂತ ಏನ್ ಗ್ಯಾರಂಟಿ? ಅಜಯ್, ಅಲ್ಲಿಗೆ ಹೋಗಿ ಅಲ್ಲೇನ್ ನಡೀತಿದೆ ಅಂತ ವಿಚಾರಿಸ್ಕೊಂಬನ್ನಿ. ಅರೆ, ರಾಧಿಕಾ ಕಂಪ್ಲೇಂಟ್ ಕೊಟ್ಟಿದ್ದಾಳಲ್ಲ, ಅದೇ ನೆಪ ಇಟ್ಕೊಂಡು ಅಲ್ಲಿ ಹೋಗಿ ಬನ್ನಿ.